ನಮಸ್ಕಾರ. ವನಜಾ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಶ್ರೀಗಂಧದ ಗುಡಿ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಕೊಡಿ. ಹರಿ ಅಪ್ಪಂಗೆ ಹುಷಾರಿರಲ್ಲ, ತುಂಬ ಜ್ವರ ಬಂದುಬಿಟ್ಟಿದೆ. ಹಂಗಾಗ್ಬಿಟ್ಟು ಅವನು ಮಲಗಿಬಿಟ್ಟಿದ್ದಾನೆ. ಅದಕ್ಕೆ ಚಂದನೇ ಹೇಳ್ತಾಳೆ, ಒಂದು ಸ್ವಲ್ಪ ಮೆಡಿಷನ್ನಾರು ತಂದು ಕೊಡೋಕ್ಕಾಗಲ್ವಾ, ಬರೀ ಅಪ್ಪನಿಗೆ ಬೈಯೋದೇ ಆಗುತ್ತೆ ಯಾವಾಗ ನೋಡಿದ್ರೂ. ಹೋಗಿ ಮೆಡಿಸಿನ್ ತೊಗೊಂಡು ಬನ್ನಿ ಹರಿ ಅಂತ ಹೇಳ್ತಾಳೆ. ಏನಾಗಲ್ಲ, ಹುಷಾರಾಗುತ್ತೆ ಬಿಡು ಅಂತಾನೆ. ಅದಕ್ಕೆ ಹುಷಾರಾಗುತ್ತೆ ಅಂತ ಹೇಳಕ್ಕೆ ನೀವು ಯಾರು, ಪಾಪ ಅವರು ಜ್ವರದಿಂದ ಬಳಗ್ತಾ ಇದ್ದಾರೆ ಅಂಕಲ್ಲು, ಹೋಗಿ ತೊಗೊಂಡು ಬನ್ನಿ ಅಂತ ಹೇಳ್ತಾಳೆ. ಸರಿ ಕೀ ಕೊಡಿ ಅಂತೇಳಿ ಕೀ ಇಸ್ಕೊಂಡೋಗಿ ಅವನು ತಗೊಂಡು ಹೋಗ್ತಾನೆ ಸ್ಕೂಟಿನ. ಈ ಕಡೆ ಚಂದನ ಪಾಪ ಅವನಿಗೆ ಆವಾಗವಾಗ ಏನೇನು ಬೇಕು ಏನೇನು ಬೇಡ ಎಲ್ಲ ಕೊಟ್ಟು ಅವನನ್ನು ನಿಗಾ ನೋಡ್ಕೊತಾ ಇರ್ತಾಳೆ ನೀಟಾಗಿ. ಅವನಿಗೆ ಒಂಥರ ಕನಿಕರ ನಟರಾಜಂಗೆ, ಅಯ್ಯೋ ಎಷ್ಟು ಒಳ್ಳೆ ಹುಡುಗಿ, ನನಗೆ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾಳೆ ಅಂತ ಪಾಪ ಅವನು ಕನಿಕರ ಪಡ್ತಾ ಇರ್ತಾನೆ. ಆದರೆ ಮನೆಯಲ್ಲೇ ಇರ್ತಾಳೆ, ಅವತ್ತು ಎಲ್ಲೂ ಡ್ಯೂಟಿಗೆ ಹೋಗಲ್ಲ, ಮನೆಯಲ್ಲೇ ಇರ್ತಾಳೆ. ಯಾಕೆ ಅಂದರೆ ಮಾವಂಗೆ ಹುಷಾರಿಲ್ಲ ಅಂತೇಳ್ಬಿಟ್ಟು ಮನೆಯಲ್ಲೇ ಇದ್ಕೊಂಡು ಫುಲ್ಲು ಅವತ್ತು ಇಡೀ ದಿನ ಎಲ್ಲ ನೀರು ಬೇಕೋ, ಹಾಲು ಬೇಕು, ಹಣ್ಣು ಬೇಕು ಅಂತ ಟ್ಯಾಬ್ಲೆಟ್ಸ್ ಕೊಡೋದು ಎಲ್ಲ ಮಾಡ್ತಿರ್ತಾಳೆ. ಮತ್ತು ಈ ಮುತ್ತು ಕೆಲ್ಸಕ್ಕೆ ಹೋಗಿರ್ತಾನೆ, ಅವನ ಕೆಲಸ ಮುಗಿಯುತ್ತೆ, ಅವನು ಬರ್ತೀನಿ ಅಂತ ಹೇಳಿಬಿಟ್ಟು ಅವರಿಗೆಲ್ಲ ಕೆಲಸ ವಹಿಸಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹೊರಡ್ತಾನೆ. ಅಷ್ಟೊತ್ತಿಗೆ ಮಹಿಮ ಅಲ್ಲಿಗೆ ಬಂದಿರ್ತಾಳೆ. ಇದು ಕೊಬ್ಬರಿ ಮಿಠಾಯಿ ಮಾಡಿಕೊಂಡು ಬಾಕ್ಸಿಗೆ ಹಾಕ್ಕೊಂಡು ತೊಗೊಂಡು ಬಂದಿರ್ತಾಳೆ ಅವನಿಗೆ ಕೊಡಲಿಕ್ಕೆ ಅಂತೇಳ್ಬಿಟ್ಟು. ಆಮೇಲೆ ಅವನು ಬಂದ ತಕ್ಷಣವೇ ಮಹಿಮ ಅಡ್ಡ ಬರ್ತಾಳೆ. ಓ ಮಹಿಮ ಅವರೇ, ನೀವೇನಿಲ್ಲಿ ಅಂತಾನೆ. ನಾನು ಬಂದೆ ಅಂತೇಳಿ ಹಿಂದಿಲಿ ಸ್ವೀಟ್ ಮಾಡ್ಕೊಬಂದಿದ್ದೀನಿ ನಿಮಗೆ ಅಂತ ಹೇಳ್ತಾಳೆ. ಸ್ವೀಟು ಕೊಡೋದಕ್ಕೆ ಬಂದೆ ಅಂತ. ನನಗೋಸ್ಕರ ಸ್ವೀಟ್ ಮಾಡ್ಕೊಬಂದಿದ್ದೀರಾ ಅಂತ ಹೇಳ್ಬಿಟ್ಟು ಒಂದು ಪೀಸ್ ತೊಗೊಂಡು ಬಾಯಿಗೆ ಹಾಕಂತಾನೆ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳ್ತಾನೆ. ಹೌದಾ, ತುಂಬ ಚೆನ್ನಾಗಿದೆಯಾ? ಹ್ಞೂ ತುಂಬ ಚೆನ್ನಾಗಿದೆ. ಅವಳು ಹಿಂದಿಲಿ ಕೇಳ್ತಾಳೆ, ಅವನಿಗೆ ಕನ್ನಡದಲ್ಲಿ ಹೇಳ್ತಾನೆ. ಆಮೇಲೆ ಹಂಗೆ ನಡ್ಕೊಂಡು ಬರ್ತಾ ಇರ್ತಾರೆ. ಚಂದನ ಹೇಳಿರ್ತಾಳೆ, ಮುನ್ಗಡೆ ಸೈಕಲಲ್ಲಿ ಕೂತ್ಕೊಂಡು ಹೋಗೋದು ಸಖತ್ ಮಜವಾಗಿರುತ್ತೆ, ಆ ಥರ ಎಲ್ಲ ಕೇಳಿ ಹೋಗಬೇಕು, ಸುಮ್ಮನೆ ಲವ್ ಮಾಡೋದೆಲ್ಲ ಆ ಥರ ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿರ್ತಾಳಲ್ವ. ಅದಕ್ಕೆ ಇವಳು ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡಿರ್ತಾಳೆ ಮಹಿಮ. ಹೀಗೆ ತಳ್ಕೊಂಡು ಮಾತಾಡ್ಕೊ ಬರ್ತಾ ಇರ್ತಾನೆ. ಅಷ್ಟೊತ್ತಿಗೆ ಕಾಲು ಸ್ಲಿಪ್ ಆದಂಗೆ ಬೀಳ್ದಂಗೆ ಆಗ್ತಾಳೆ. ಅಯ್ಯೋ ಬಿದ್ದುಬಿಟ್ರ ಮಹಿಮ, ಏಟಾಯ್ತಾ ಅಂತಾನೆ. ಹೌದು ಏಟಾಯಿತು ಸ್ವಲ್ಪ. ಸರಿ ಮನೆವರೆಗೂ ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಹಿಂದ್ಗಡೆ ಕ್ಯಾರಿಯರಲ್ಲಿ ಕೂತ್ಕೊಳ್ಳಿ, ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಅವಳು ಕ್ಯಾರಿಯರಲ್ಲಿ ಬೇಡ, ಮುಂದೆ ಕೂತ್ಕೊಳ್ತೀನಿ ಅಂತ ಹಿಂದಿಲಿ ಹೇಳ್ತಾಳೆ. ಮುಂದೆ ಕೂತ್ಕೋತೀರ? ಅಯ್ಯೋ ದೇವ್ರೆ, ಯಾರು ಏನಂತಾರೆ ಅಂತ ಇವನಿಗೆ ನಾಚಿಕೆ. ಮುಂದೆ ಕೂತ್ರೆ ಏನಂತಾರೋ ಕರ್ಕೊಂಡು ಹೋದ್ರೆ ಅಂತೇಳ್ಬಿಟ್ಟು. ಅಲ್ಲ ನೀಟಾಗಿ ಕೂರ್ಬೋದು, ಹಿಂದೆನೇ ಕೂತ್ಕೊಳ್ಳಿ ಅಂತ ಹೇಳ್ತಾನೆ. ಇಲ್ಲ ಮುಂದೆ ಕೂತ್ಕೋತೀನಿ ಅಂತ ಹೇಳ್ತಾಳೆ. ಸರಿ ಕೂತ್ಕೊಳ್ಳಿ ಅಂತೇಳಿ ಕರ್ಕೊಂಡು ಹೋಗ್ತಾ ಇರ್ತಾನೆ. ಅಲ್ಲಿ ಭಾರತಿ ಅಮ್ಮ ಅಡ್ಡ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಅಲ್ಲಿ ನೋಡಮ್ಮ, ಅಲ್ಲಿ ಮುತ್ತುಮಮ್ಮ ಹುಡುಗಿ ಜೊತೆ ಹೆಂಗೆ ಹೋಗ್ತಾಯಿದೆ ನೋಡಮ್ಮ ಅಲ್ಲಿ ಅಂತ. ಇವಾಗ ಹೋದ್ರೆ ಹೋಗ್ತಾನೆ ಬಿಡೆ, ನಾವು ಹಿಂದಿ ಹುಡುಗಿ ಕಟ್ಕೊಂಡು ತಿರುಗ್ತಾ ಇದ್ದಾನೆ, ಇನ್ನು ಅದೆಷ್ಟು ದಿನವೂ ಬಿಡು ಅಂತ ಹೇಳ್ತಾಳೆ. ಸುಮ್ಮನಿರಮ್ಮ, ಚೆನ್ನಾಗಿರಲಿ, ಮುತ್ತುಮಮ್ಮ ತುಂಬ ಒಳ್ಳೆಯವರು, ಚೆನ್ನಾಗಿರಲಿ ಸುಮ್ಮನಿರಮ್ಮ ಅಂತ ಹೇಳ್ತಾಳೆ. ನಿನ್ನ ಲೈಫ್ ನೋಡ್ಕೊಳ್ಳೆ ಫಸ್ಟು, ಅವನಿಗೆ ಹೇಳೋಕ್ಕೆ ಹೋಗಿ ಹೇಳೆ, ನಿನ್ನ ಲೈಫ್ ನೋಡ್ಕೊಳ್ಳೆ, ಯಾಕೆ ಅಂತ ಒಳ್ಳೆ ಗಂಡನ ಬಿಟ್ಟು ಬಂದಿದೆಯಾ, ಮೂರು ದಿವಸಕ್ಕೂ ಏನು ಕೆಲಸ ಇರೋದಿಲ್ಲಿ, ಏನಕ್ಕೆ ಬರ್ತೀನಿ ನೀನು ಅಂತ ಕೇಳ್ತಾಳೆ. ನಿಂದೊಳ್ಳೆ ಕಥೆ ಆಯ್ತಲ್ಲಮ್ಮ, ಕೇಳಿದೇ ಕೇಳಿಕೊಂಡು ಸುಮ್ಮನೆ ಕೂತ್ಕೊಳ್ಳಮ್ಮ ಅಂತ ಹೇಳ್ತಾಳೆ. ಅದು ಏನು ಹೇಳಲ್ಲ ಮಾಡಲ್ಲ, ಏನಕ್ಕೆ ಬಂದಿದ್ದೀಯಾ 3 ದಿವಸಕ್ಕೂ ಇಲ್ಲಿ, ಹೋಗು ಸುಮ್ಮನೆ ಅಂತ ಹೇಳ್ತಾಳೆ. ಅವಳೇನು ಮಾತಾಡಲ್ಲ, ಮತ್ತೂ ಸುಮ್ಮನಾಗ್ತಾಳೆ. ಏನೋ ಪ್ರಾಬ್ಲಮ್ ಇದೆ ಅವಳ ಸಂಸಾರದಲ್ಲಿ, ಹೇಳ್ಕೊತಾ ಇಲ್ಲ ಅಷ್ಟೇ ಅವಳು. ಆಮೇಲೆ ಇವನು ಮುತ್ತು ಮನೆ ಹತ್ರ ಕರ್ಕೊಂಡೋಗಿ ಬಿಟ್ಟು ಅವ್ರು ಸ್ವೀಟ್ ಕೊಡ್ತಾಳೆ. ಆ ಸ್ವೀಟ್ ತೊಗೊಂಡು ಮನೆಗೆ ಬರ್ತಾನೆ. ಆಮೇಲೆ ಇಲ್ಲಿ ನಟರಾಜಿಗೆ ಹುಷಾರಿಲ್ಲ, ಮೆಡಿಸಿನ್ ಎಲ್ಲ ತಂದು ಕೊಡ್ತಾ ಇದ್ದಾರೆ. ಆಮೇಲೆ ಇವನು ಬರ್ತಾನೆ ಮನೆಗೆ, ಬಂದು ಸ್ವೀಟ್ ಕೊಡ್ತಾನೆ. ಅದಕ್ಕೆ ಮುಂಚೆ ಭಾರತಿ ಹೇಳ್ತಾ ಇರ್ತಾಳೆ, ಹಂಗಂತ ನೋಡ್ಬಿಟ್ಟು ಖುಷಿ ಪಡ್ತಾ ಇರ್ತಾಳೆ. ನನಗೆ ಸಿಗ್ತೈತಿದ್ದು ಭಾಗ್ಯ, ಆ ಹುಡುಗಿಗೆ ಸಿಕ್ಕೈತಲ್ಲ ಪರವಾಗಿಲ್ಲ ಅಂದ್ಕೊಂಡು ಖುಷಿಯಾಗಿರ್ತಾಳೆ. ಆದರೆ ಇವಳ ಅಮ್ಮನಿಂದನೇ ಹಾಳಾಗಿದ್ದದು, ಇಲ್ಲಾಂದರೆ ಇವನೇ ಮದುವೆ ಮಾಡ್ಕೊಳ್ತಾ ಇದ್ದ. ಎಲ್ಲರಿಗೂ ಇಷ್ಟ ಇತ್ತು ಮನೆಯಲ್ಲಿ.
ಅದು ಮಿಸ್ ಆಯಿತು. ಇವಾಗ ಅದು ನೋಡಿಬಿಟ್ಟು ಖುಷಿ ಪಡ್ತಾ ಇರ್ತಾಳೆ, ಬಾರೆ ಅಲ್ಲೇನು ನೋಡಿ ಅಲ್ಲಿ ಕಿರಿತಿದ್ಯಾ ಬಾರೆ ಈಗ ಅಂಥೇಳಿ ಮಗಳನ್ನ ಕರೀತಾಳೆ. ಮಗಳು ಇರಮ್ಮ, ಮುತ್ತು ಮಾಮ ಎಷ್ಟು ಚೆನ್ನಾಗಿ ಹುಡುಗಿ ಕೂರಿಸ್ಕೊಂಡು ಹೋಗ್ತಾ ಇದ್ದಾರೆ ನೋಡಮ್ಮ ಅಂಥೇಳಿ ತೋರಿಸ್ತಾ ಇರ್ತಾಳೆ. ಅವರು ಪಾಸ್ ಆಗ್ತಾರೆ ಮುಂದಕ್ಕೆ. ಮೈಮನ್ ಕೂರಿಸ್ಕೊಂಡು ಅವಳು ನಾಚಿಕೊಳ್ಳೋದು, ಹಾಡು ಬರ್ತಾ ಇರುತ್ತೆ ಒಂದು ಸಾಂಗು, ಅದನ್ನು ಕೇಳಿಕೊಂಡು ಆರಾಮಾಗಿ ಮುತ್ತುನೂ ಮೈಮನೂ ಹೋಗ್ತಾ ಇರ್ತಾರೆ. ತುಂಬ ಚೆನ್ನಾಗಿರುತ್ತೆ ಇವ್ರ ಜೋಡಿ ನೋಡೋದಕ್ಕೆ, ಒಳ್ಳೆ ಸೂಪರ್ ಜೋಡಿ. ಹೋಗ್ತಾರೆ. ಆಮೇಲೆ ಮನೆ ಹತ್ರ ಬಿಟ್ಟು ಸ್ವೀಟ್ ಇಸ್ಕೊಂಡು ಮನೆಗೆ ಬರ್ತಾನೆ. ಮನೆಗೆ ಬಂದಾಗ ಅಲ್ಲಿ ಚಂದನ ಎಲ್ಲ ಇರ್ತಾರೆ. ಆ ಸ್ವೀಟ್ ಕೊಡ್ತಾನೆ ಎಲ್ಲರಿಗೂ. ಇದೇನಣ್ಣ ಸ್ವೀಟು ಯಾರಣ್ಣ ಕೊಟ್ಟಿದ್ದು ಆಮೇಲೆ ಮಹಿಮ ಕೊಟ್ಟರು ಅಂತಾನೆ. ಓ ಮಹಿಮನ್ನ ಅಂತ ಎಲ್ಲ ರಾಗ ಹೇಳೋದು ಬಿಡ್ತಾರೆ. ರಾಗ ಹೇಳಿದ ತಕ್ಷಣ ನಾಚಿಕೆ ಆಗ್ಬಿಡುತ್ತೆ ಇವನಿಗೆ. ಆಮೇಲೆ ಅಷ್ಟೊತ್ತಿಗೆ ಯಾರ್ದೋ ಫೋನ್ ಬರುತ್ತೆ, ಫೋನಲ್ಲಿ ಮಾತಾಡ್ತಾ ಇರ್ತಾನೆ. ನಾಳೆ ಬೇಗ ಸಿಗ್ತಿರಲ್ಲ ಅಂತಂದರೆ ಟೀಕೆ ಟೀಕೆ ಅಂತಾನೆ. ಓ ಟೀಕೆ ಎಲ್ಲ ಟೀಕೆನೇ ಅಂತ ಎಲ್ಲ ನಗಾಡ್ತವೆ. ಆಮೇಲೆ ನಾಚಿಕೆ ಅವನೊಳಗೆ ಹೋಗ್ತಾನೆ. ಈ ಕಡೆ ಭಾರತಿ ಪಾಪ ಏನೋ ಯೋಚನೆ ಮಾಡ್ತಾ ಇರ್ತಾಳೆ. ಅವಳಿಗೇನು ತಲೆಗೆ ಓಡೋದೇ ಇಲ್ಲ, ಯಾಕೋ ಗಂಡನ ಹತ್ರ ಪ್ರಾಬ್ಲಮ್ಮ ಏನೋ ಗೊತ್ತಿಲ್ಲ. ಒಟ್ಟಿಗೆ ಅವಳಿಗೆ ನಾಚಿಕೆ, ಏನು ಇದು ಮಾಡಲ್ಲ, ಹೇಳ್ಕೊಳ್ಳಲ್ಲ ಅವಳು. ಆಮೇಲೆ ಅವರ ಅಮ್ಮ ಬೈತಾ ಇರ್ತಾಳೆ, ಯಾವಾಗ ನೋಡಿದ್ರು ಅವತ್ತಿಂದನೂ ಬೈತಾನೇ ಇದ್ದಾಳೆ. ಹೇಳ್ಬೇಕಂದ್ರೆ ಏನೋ ಗಂಡನ ಬಿಟ್ಟು ಬಂದಿದೆಯಾ ಅಂದರೆ ಇಬ್ಬರು ಒಟ್ಟಿಗೆ ಬರಬೇಕಿತ್ತು, ಗಂಡನ ಯಾಕೆ ಬಿಟ್ಟು ಬಂದೆ ನೀನು ಅಂತ ಬೈತಾನೇ ಇರ್ತಾಳೆ. ಇವಳಿಗೇನು ವಿಷಯ ಗೊತ್ತಾಗಿಲ್ಲ ಇನ್ನೂ. ಗಂಡಿಗೂ ಫೋನ್ ಮಾಡಿ ಕೇಳಿಲ್ಲ, ಅಳಿಯಂಗೂ ಫೋನ್ ಮಾಡಿ ಕೇಳಿಲ್ಲ ಇವಳು. ಹಂಗಾಗ್ಬಿಟ್ಟು ಮಗಳಿಗೆ ಬೈಕೊಂಡು ಸುಮ್ಮನೆ ಇದ್ದಾಳೆ. ಇವಳು ಮನೆ ಹಾಳು ಮಾಡೋ ಕೆಲಸ ಎಲ್ಲರಿಗೂ ಮಾಡ್ತಾಳಲ್ವ. ಈಗ ನೋಡಿ ಇವಳು ಮಗಳಿಗೆ ಕಟ್ಟಿಟ್ಟಿರುತ್ತೆ ಬುತ್ತಿ. ಹೀಗೆ ಆಗೋದು. ಮತ್ತು ಮಾಡಿದ್ದುಣ್ಣ ಮಹಾರಾಯ. ಯಾರು ಕೆಟ್ಟದ್ದು ಬಯಸ್ತಾರೋ ಅವರಿಗೆ ಕೆಟ್ಟದಾಗುತ್ತೆ ಇವಾಗ. ಆಮೇಲೆ ಮುತ್ತು ಮನೆಗೆ ಹೋಗ್ತಾನೆ. ಆಮೇಲೆ ಸ್ವೀಟೆಲ್ಲ ಕೊಡ್ತಾನೆ. ಅವನಿಗೂ ನಾಚಿಕೆ ಆಗಿಬಿಡುತ್ತೆ. ಆಮೇಲೆ ಅಪ್ಪ ಹೇಗಪ್ಪ ಇದ್ದೀರಾ, ಜ್ವರ ಪರವಾಗಿಲ್ವೇನಪ್ಪ ಅಂತೆಲ್ಲ ಕೇಳ್ತಾನೆ. ಹ್ಞೂ ಕಣಪ್ಪ ಚೆನ್ನಾಗಿದ್ದೀನಿ. ಚಂದನ ಇದ್ದಾಳಲ್ಲ, ಬೆಳಗ್ಗೆಯಿಂದ ನನ್ನನ್ನು ಒಳ್ಳೆ ಮಗು ನೋಡ್ದಂಗೆ ನೋಡ್ಕೋತಾ ಇದ್ದಾಳೆ. ಏನು ಹಗಲೆಲ್ಲ ತಿನ್ನಿ ಕುಡೀರಿ ಅಂತ ಅಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ದಾಳೆ. ಇದಕ್ಕಿಂತ ಇನ್ನೇನಪ್ಪ ನಾನು ಚೆನ್ನಾಗಾಗ್ದಂಗೆ ಅಂತ ಎಲ್ಲ ಹೇಳ್ತಾನೆ. ಹೌದಾ ಚಂದನವರೇ, ತುಂಬ ಚೆನ್ನಾಗಿ ನೋಡ್ಕೊಂಡಮ್ಮ ಅಂತ ಹೇಳ್ತಾನೆ. ಅವಳು ಸುಮ್ಮನೆ ಆಗ್ತಾಳೆ, ಏನು ಮಾತಾಡಲ್ಲ. ಆಮೇಲೆ ಸ್ವೀಟ್ ಎಲ್ಲ ತೊಗೊಂಡು ತಿಂತಾರೆ. ಎಲ್ಲ ಸ್ವೀಟ್ ತಗೊಂಡು ತಿಂದು ಕೊನೆಗೆ ಅವನಿಗೆ ಫೋನ್ ಬರುತ್ತೆ. ಫೋನಲ್ಲಿ ಮಾತಾಡಾದ್ಮೇಲೆ ಫಸ್ಟೇ ಹೇಳಿದೆ ಅಲ್ಲ, ಟೀಕೆ ಅಂತಾನೆ. ಇವಕ್ಕೆಲ್ಲ ನಾಚಿಕೆ ನಗು ಬಂದುಬಿಡುತ್ತೆ. ಎಲ್ಲ ಜೋರೇ ನಗಾಡ್ಬಿಡ್ತವೆ. ನಾಚಿಕೆ ಆಗಿ ಅವನು ಮನೆ ಒಳಗಡೆ ಹೋಗ್ತಾನೆ. ಆಗ ಇವನು ಪ್ರಾಬ್ಲಮ್ನು ಸಿಕ್ಕಾಕೊಂಡಿದ್ದಾನೆ. ಆದರೆ ಚಾರ್ಜ್ ಫುಲ್ಲಾಗಿದೆ, ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ. ಯಾಕೆ ಅಂತ ಗೊತ್ತಿಲ್ಲ. ಅದಕ್ಕೆ ಮಾಯಿ ಹೇಳ್ತಾನೆ, ಅದಕ್ಕೆ ಹರಿಯಣ್ಣಂದು ಮೊಬೈಲು ಫುಲ್ಲು ಚಾರ್ಜ್ ಇದೆ, ಆದರೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ, ಯಾಕೆ ಅಂತ ಗೊತ್ತಿಲ್ಲ. ಮಾಡ್ಕೊಳ್ಳೋದು ಅಂಥ ದರಿದ್ರ ಕೆಲಸಗಳೆಲ್ಲ ಅನುಭವಿಸ್ಲಿ ಬಾ, ಗೊತ್ತಾಗುತ್ತೆ ಅಂಥೇಳಿ ಹೇಳ್ತಾಳೆ ಚಂದನ. ಆವಾಗ ಅವನಿಗೆ ಸ್ವಲ್ಪ ಅರ್ಥ ಆಗುತ್ತೆ ಮಾಯಿಗೆ. ಓ ಎಲ್ಲೋ ಪ್ರಾಬ್ಲಮ್ಮು ಸಿಕ್ಕಾಕ್ಕೊಂಡಿದ್ದಾನೆ ಹರಿಯಣ್ಣ ಅಂತೇಳ್ಬಿಟ್ಟು. ಆಮೇಲೆ ಮುತ್ತುನು ಕೂಡ ಈ ಕಡೆ ಮಾಯಿನ ಮದುವೆ ಮಾಡ್ಕೊಳ್ಳೋಕ್ಕೆ ಎಲ್ಲ ಸಿದ್ಧತೆಯೂ ನಡೀತಾ ಇದೆ. ಚೆನ್ನಾಗಿದ್ದಾಳೆ ಹುಡುಗಿನೂ ಕೂಡ. ಮದುವೆ ಮಾಡ್ಕೊಂಡ್ರೆ ಒಳ್ಳೆ ಸೂಪರ್ ಜೋಡಿನೂ ಕೂಡ. ಇದರಲ್ಲಿ ಮುತ್ತುಗೆ ಸ್ವಲ್ಪ ಏಜ್ಡ್ ಅನಿಸುತ್ತೆ, ಹುಡುಗಿ ಚಿಕ್ಕದು ಅನಿಸುತ್ತೆ. ಆದರೂ ಪರವಾಗಿಲ್ಲ, ಒಳ್ಳೆ ಜೋಡಿ, ಒಳ್ಳೆ ಫೇರ್ ಇದೆ, ತುಂಬ ಚೆನ್ನಾಗಿದೆ ಜೋಡಿ. ಹೀಗೆ ಮದುವೆ ಮಾಡ್ಕೋಬೋದು. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.